ನಮಸ್ಕಾರ. ಇವತ್ತು ನಾವು ಲಿನಕ್ಸ್ ಡೈರೆಕ್ಟರಿ ಸ್ಟ್ರಕ್ಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ತುಂಬಾ ಮುಖ್ಯವಾಗಿರುತ್ತೆ, ಯಾಕಂದ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ಕ್ಲಾಸ್ಗಳ ಮುಂದಿನ ತರಗತಿ ಗೊತ್ತಾಗುತ್ತೆ. ಈಗ ನೋಡಿ, ಇದನ್ನ ಸ್ಲಾಶ್ ಇದೆಯಲ್ಲ, ಇದನ್ನ ನಾವು ಡೈರೆಕ್ಟರಿ ಇದು ಹೆರಾರ್ಕಿ ಇರುತ್ತೆ. ಹೆರಾರ್ಕಿ ಒಳಗಡೆ ಇದು ಪೂರ್ತಿ ಇದೆಲ್ಲ ಬರುತ್ತೆ. ಬಿನ್, ಬೂಟ್, ಡೇವ್, ಇಟಿಸಿ, ಹೋಮ್ ಡೈರೆಕ್ಟರಿ ಅಂತ ಎಲ್ಲ ಬರುತ್ತೆ. ಮೀಡಿಯಾ ಅಂದ್ರೆ MNT. ಇದ್ರ ಬಗ್ಗೆ ಏನು ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ, ಸರಿನಾ? ಈಗ ಉದಾಹರಣೆಗೆ ನಾವು ಇದು ನಿಮಗೆ ಕಾಣಿಸಲ್ಲ ಅನ್ನೋ ಉದ್ದೇಶದಿಂದ ನಾನು ಒಂದು ಫೈಲ್ ಓಪನ್ ಮಾಡಿದೆ. ಇದು ಗೂಗಲ್ ಇಂದ ತೆಗೆದಿರೋದು, ಸ್ವಂತದಲ್ಲ. ಇದು ಗೂಗಲ್ ಇಂದ ನಾನು ತೆಗೆದಿರೋಂಥದ್ದು. ಇದು ಈ ತರ ಇರುತ್ತೆ. ನಿಮ್ಗೊಂದು ಸ್ಲಾಶ್ ಡೈರೆಕ್ಟರಿ ಇರ್ತದಲ್ಲ, ಪ್ರೈಮರಿ ಇದು ರೂಟ್ ಡೈರೆಕ್ಟರಿ ಇರ್ತದೆ. ಅದರಲ್ಲಿ ನಿಮ್ಗೆ ಉದಾಹರಣೆಗೆ ತೋರಿಸ್ತೀನಿ ನಾನೀಗ. ಈಗ PWD ಇದ್ರೆ ನಾವಿಲ್ಲಿ ಸ್ಲಾಶ್ cd ಸ್ಲಾಶ್ ರೂಟ್ ಸ್ಲಾಶ್ ರೂಟ್ ಇದ್ದೀವಿ. ನಾವ್ ಇದಕ್ಕೆ ಹೋಗ್ಬೇಕಾದ್ರೆ ಸ್ಲಾಶ್ ಡೈರೆಕ್ಟರಿ ಹೋಗೋಣ. ಇಲ್ಲಿಗೆ PWD ನಾವು ಇಲ್ಲಿದ್ದೀವಿ, ನಾವು ಮೈನ್ ಡೈರೆಕ್ಟರಿ ಸ್ಲಾಶ್ ಇಲ್ಲಿದ್ದೀವಿ. ಈ ಸ್ಲಾಶ್ ಅಲ್ಲಿ ನಾವು ಎಲ್ಲೆಲ್ಲ ಅಂತ ಮಾಡೋಣ. ಇದೆಲ್ಲ ಡೈರೆಕ್ಟರೀಸ್ ಗಳೆಲ್ಲ ಬರುತ್ತೆ, ಓಕೆನಾ? ಈ ಡೈರೆಕ್ಟರಿಗಳ ಕೆಲಸಗಳೇನು, ಅದರಿಂದ ಏನ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಸ್ವಲ್ಪ ಉದ್ದ ಆಗಿರ್ತದೆ ವಿಡಿಯೋ, ಆದ್ರೆ ದಯವಿಟ್ಟು ತಾಳ್ಮೆಯಿಂದ ನೋಡಿ. ಇದು ತುಂಬಾ ಸಹಾಯ ಆಗುತ್ತೆ. ಮತ್ತೆ ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ. ಮೊದಲನೇದಾಗಿ ಬಿನ್ ಅಂತ ಇದೆ. ಈ ಬಿನ್ ಅಂತಂದ್ರೆ ಏನು? ಈ ಬಿನ್ ಫೈಲ್ ಒಳಗಡೆ ಹೋಗೋಣ. CD ಸ್ಪೇಸ್ ಸ್ಲಾಶ್ ಬಿನ್. ಓಕೆ, ಬಿನ್ ಆಗ್ಬಿಟ್ಟು ಎಂಟರ್ ಮಾಡೋಣ. ಬಿನ್ ಅಂದ್ರೆ ಏನಂತ ಹೇಳ್ತೀನಿ. ಬಿನ್ ಫೈಲ್ ಅಲ್ಲಿ ನಿಮ್ಗೆ ನಾರ್ಮಲ್ ಯೂಸರ್, ಅಡ್ಮಿನ್ ಅಲ್ಲ, ರೂಟ್ ಬಿಟ್ಟು ನಾರ್ಮಲ್ ಯೂಸರ್ ಎಕ್ಸಿಕ್ಯೂಟ್ ಮಾಡುವಂತಹ ಎಲ್ಲಾ ರೀತಿ ಕಮಾಂಡ್ಗಳು ಇಲ್ಲಿ ಇದರಲ್ಲಿ ಬಿನ್ ಒಳಗಡೆ ಇರುತ್ತೆ. ಉದಾಹರಣೆಗೆ ನಾನು ನೋಡೋಣ ಬನ್ನಿ. ಈ ಯಾವ ಫೈಲ್ ಇದೆಯಲ್ಲ, ಇಷ್ಟು ಫೈಲ್ ಇದೆಯಲ್ಲ, ಇದೆಲ್ಲ ನಾರ್ಮಲ್ ಯೂಸರ್ ಕೂಡ ಎಕ್ಸಿಕ್ಯೂಟ್ ಮಾಡಬಹುದು. ಆಲ್ ಎಕ್ಸಿಕ್ಯೂಟಬಲ್ ಕಮಾಂಡ್ ಫಾರ್ ಆಲ್ ದಿ ಯೂಸರ್ ಇರ್ರೆಸ್ಪೆಕ್ಟಿವ್ ಆಫ್ ರೂಟ್ ಎನಿಬಡಿ ಇಟ್ ವಿಲ್ ಬಿ ಸೇವ್ಡ್ ಹಿಯರ್. ಇದು ಕೇವಲ ನಾರ್ಮಲ್ ಯೂಸರ್ಗೆ, ರೂಟ್ ಯೂಸರ್ಗಲ್ಲ. ರೂಟ್ ಯೂಸರ್ಗೆ ಎಲ್ಲ ಆಕ್ಸೆಸ್ ಇರುತ್ತೆ, ಆದ್ರೆ ನಾರ್ಮಲ್ ಯೂಸರ್ ಯಾರ ರೂಟ್ ಇರಲ್ಲ, ಅವರು ಯಾವ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಬಹುದು. ಆ ಕಮಾಂಡ್ಗಳು ಇಷ್ಟು ಇಲ್ಲಿರುತ್ತೆ ನೋಡಿ. NMCLI ಕೂಡ ಅವರು ಎಕ್ಸಿಕ್ಯೂಟ್ ಮಾಡಬಹುದು. ಅದೇ ರೀತಿ ಬೇರೆ ಯಾವ್ಯಾವ್ದಿದೆ ಎಲ್ಲಾ ರೀತಿ ಕಮಾಂಡ್ಗಳವರು ನಾವು ಎಕ್ಸಿಕ್ಯೂಟ್ ಮಾಡಬಹುದು. ನೋಡಿ ಈ ತರ ಅವರು ಆಡಿಟ್, ಈ ಕಮಾಂಡ್ ಎಲ್ಲ BC ಕಮಾಂಡ್, ಬ್ಯಾಚ್ ಕಮಾಂಡ್, ಅವ್ರಿಗೆಲ್ಲ ಈ ಕಮಾಂಡ್ ಎಲ್ಲ ಅವರು ಉಪಯೋಗಿಸಬಹುದು. ಓಕೆ, ಕ್ರಾಶ್, CH ಎಲ್ಲ ಕಮಾಂಡ್ ಅವರು ಉಪಯೋಗಿಸಬಹುದು. ಇದು ನಾವು ಬಿನ್ ಅಲ್ಲಿ ಬರುತ್ತೆ, ಸರಿನಾ? ಎರಡನೇ ಬಂದ್ಬಿಟ್ಟು ಬೂಟ್. ಅಂದ್ರೆ ಬೂಟ್ ಅದಾದ್ರೆ ಆಲ್ ಬೂಟಬಲ್ ಫೈಲ್ಸ್ ವಿಲ್ ಬಿ ಸೇವ್ಡ್ ಇನ್ ಬೂಟ್. ಓಕೆ, ವಾಟ್ ಇಸ್ ಡೇವ್ ಅಂತಂದ್ರೆ ಡ್ರೈವರ್ಸ್ಗೆ ಶಾರ್ಟ್ ಫಾರ್ಮ್ DEV ಅಂತ ಹಾಕಿದೀವಿ. ಇದ್ರಲ್ಲಿ ನಾವು ಡಿಸ್ಕ್ ಪಾರ್ಟಿಷನ್ ಕ್ರಿಯೇಟ್ ಮಾಡ್ತೀವಿ. ನಾವು ಈಗ ಅಕಸ್ಮಾತ್ ನಮ್ಗೆ ಏನಾರ ಒಂದು ಅಡಿಷನಲ್ ಸ್ಟೋರೇಜ್ ಎಲ್ಲ ಬೇಕು ಅಥವಾ ಏನ್ ಬೇಕಾದ್ರೆ ನಾವು ಪಾರ್ಟಿಷನ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸ್ಟೋರೇಜ್ ನ ಆಡ್ ಮಾಡಿ, ಆಗ ನಾವು ಇದು DEV ಯೂಸ್ ಮಾಡ್ತೀವಿ. ಓಕೆನಾ? ಈಗ ನೆಕ್ಸ್ಟ್ ETC ಅಂತಂದ್ರೆ ಏನಂದ್ರೆ, ETC ಅಂದ್ರೆ ಎಡಿಟಬಲ್ ಟೆಕ್ಸ್ಟ್ ಕಾನ್ಫಿಗರೇಷನ್. ಯಾವುದೇ ಕಾನ್ಫಿಗರ್ ಫೈಲ್ ನಾವು ಎಡಿಟ್ ಮಾಡ್ಬೇಕಾದ್ರೆ ನಾವು ETC ಹೋಗ್ತೀವಿ. ಸ್ಲಾಶ್ ETC ಹೋಗೋಣ. ಎಲ್ಲೆಲ್ಲಿ ಕೊಡೋಣ ನೋಡಿ. ಈ ಯಾವುದೇ ಫೈಲ್ ಇದೆಯಲ್ಲ, ನಾವು ಈ ಫೈಲ್ ನಾವು ಎಡಿಟ್ ಮಾಡಬಹುದು. ಹೆಂಗ್ ಎಡಿಟ್ ಮಾಡೋದಪ್ಪ ಅಂತಂದ್ರೆ VI ಸ್ಪೇಸ್ M ಅಂತ ಕೊಡಿ. ನೋಡಿ, ಆಲ್ ಎಡಿಟಬಲ್ ಫೈಲ್. ಈಗ ಹೋಸ್ಟ್ ನೇಮ್ ಇದೆ, ಕಂಪ್ಯೂಟರ್ ಹೋಸ್ಟ್ ನೇಮ್ ಏನಿದೆ ನೋಡಿ, ಇದು ಹೋಸ್ಟ್ ನೇಮ್ kaliyona.local.com. ಸೊ ಕಾನ್ಫಿಗರ್ ಫೈಲ್ ನ ನಾವು ಎಡಿಟ್ ಮಾಡೋದನ್ನ ನಾವು ETC ಲಿ ಇರುತ್ತೆ, ಸರಿನಾ? ನೆಕ್ಸ್ಟ್ ಬಂದ್ಬಿಟ್ಟು ಹೋಮ್ ಡೈರೆಕ್ಟರಿ. ಹೋಮ್ ಡೈರೆಕ್ಟರಿ ಅಂದ್ರೆ ಏನಪ್ಪಾ ಅಂದ್ರೆ, ಎಷ್ಟೇ ಯೂಸರ್ ನಿ ಕ್ರಿಯೇಟ್ ಮಾಡಿ ಆ ಯೂಸರ್ದು ಹೋಮ್ ಡೈರೆಕ್ಟರಿ ಇಲ್ಲಿರುತ್ತೆ ನೋಡಿ. ಕಲಿಯೋಣದು ಹೋಮ್ ಡೈರೆಕ್ಟರಿ. CD ಸ್ಪೇಸ್ ಕಲಿಯೋಣ ಹೋಗೋಣ. ಎಲ್ಲ ನೋಡಿ, ಅವನು ಡೆಸ್ಕ್ಟಾಪ್, ಡಾಕ್ಯುಮೆಂಟ್ಸ್, ಡೌನ್ಲೋಡ್ಸ್. ನಿಮ್ ಸಿಸ್ಟಮ್ ಅಲ್ಲೂ ಯೂಸರ್ಸ್, ಅಡ್ಮಿನಿಸ್ಟ್ರೇಟರ್, ಅಡ್ಮಿನ್ ಅಥವಾ ನೀವು ವಿಂಡೋಸ್ ಯೂಸ್ ಮಾಡಿದ್ರೆ ಪ್ರತಿಯೊಂದ್ಸಲಿ ನೀವು ಒಂದು ಯೂಸರ್ ಕ್ರಿಯೇಟ್ ಮಾಡಿದಾಗ ಒಂದು ಡೈರೆಕ್ಟರಿ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಒಂದು ಹೋಮ್ ಡೈರೆಕ್ಟರಿ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಈ ಹೋಮ್ ಡೈರೆಕ್ಟರಿ ಇದು ಪ್ರತಿ ಯೂಸರ್ದು ಹೋಮ್ ಡೈರೆಕ್ಟರಿ ಆಗಿರುತ್ತೆ. ಓಕೆ, ಇನ್ನೊಂದು ಮೀಡಿಯಾ ಅಂತ ಇದೆ. ಮೀಡಿಯಾ ಅಂದ್ರೆ ಏನಂತಂದ್ರೆ, ನೀವು
ದಿಸ್ ದ ಮೌಂಟ್ ಪಾಯಿಂಟ್. ನೀವು ಉದಾಹರಣೆಗೆ ಒಂದು ನೀವು ಪೆನ್ ಡ್ರೈವ್ ನ ಅಥವಾ CD ರಾಮ್ ಎಕ್ಸ್ಟರ್ನಲ್ ಯಾವುದೇ ಆದ್ರೂ ನೀವು ಇದರಲ್ಲಿ ಮೌಂಟ್ ಮಾಡಬೇಕಾಗುತ್ತೆ. ಟೆಂಪರರಿ ಮೌಂಟ್ ಮತ್ತೆ ಪರ್ಮನೆಂಟ್ ಮೌಂಟ್ ಇರುತ್ತೆ. ನೀವು ಲಿನಕ್ಸ್ ಅಲ್ಲಿ ಪೆನ್ ಡ್ರೈವ್ ಕನೆಕ್ಟ್ ಮಾಡಿದ್ರೆ ವರ್ಕ್ ಆಗಲ್ಲ, ಅದನ್ನ ನೀವು ಮೌಂಟ್ ಮಾಡಬೇಕಾಗುತ್ತೆ. ಇದು ಇಂಟರ್ವ್ಯೂ ಕೇಳ್ತಾರೆ ನಿಮ್ಗೆ. ವಿತೌಟ್ ಮೌಂಟ್ ಇದು ವರ್ಕ್ ಆಗಲ್ಲ. ಓಕೆ, ದಿಸ್ ಇಸ್ ಯೂಸ್ ಫಾರ್ ಮೌಂಟ್ ಪಾಯಿಂಟ್ ಫಾರ್ ರಿಮೂವಬಲ್ ಮೀಡಿಯಾ. ನೀವು ಅದ್ರಾಗ CD ಡ್ರೈವ್, CD ರಾಮ್ ಯಾವುದೇ DVD ಏನೇ ಆದ್ರೂ ರಿಮೂವಬಲ್ ಮಾಡ್ತಾರೆ, ಅದನ್ನ ನಾವು ಇಲ್ಲಿ ಮಾಡ್ತೀವಿ. ಓಕೆ, ವಾಟ್ ಇಸ್ MNT? ಟೆಂಪರರಿ ಪರ್ಪಸ್ಗೆ ನಾವು ಮಾಡಬೇಕಾದ್ರೆ, ಮೌಂಟ್ ಮಾಡಬೇಕಾದ್ರೆ ನಾವು ಇಲ್ಲಿಗೆ ಮೌಂಟ್ ಮಾಡ್ತೀವಿ. ಓಕೆನಾ? ವಾಟ್ ಇಸ್ OPT? OPT ಆಸ್ ನೇಮ್ ಸೇ ಇಟ್ಸ್ ಆಪ್ಷನಲ್. ನೀವು ಆಪ್ಷನಲ್ ಆಡ್ ಆನ್ಸ್ ಅಥವಾ ಯಾವ್ದಾರ ರಿಲೀಸ್ ಸಾಫ್ಟ್ವೇರ್ ಇದ್ರೆ ನಾವು ಅದು ಇಲ್ಲಿ OPT ಲಿ ಸೇವ್ ಆಗಿರುತ್ತೆ. ವಾಟ್ ಇಸ್ PROC ಅಂತಂದ್ರೆ, ಈ PROC ಫೈಲ್ ಏನ್ ಮಾಡುತ್ತೆ ಅಂತ ಅಂದ್ರೆ, ಇದು ಒಂದು ಇಟ್ ವಿಲ್ ಕ್ರಿಯೇಟ್ ಇಸ್ ಓನ್ ಫೈಲ್ ಇನ್ ಲಿನಕ್ಸ್ ಕರ್ನಲ್. ಅಂದ್ರೆ ಏನೇನ್ ಪ್ರೋಸೆಸ್ ಏನ್ ರನ್ ಆಯ್ತದೆ ಅನ್ನೋದ ಇನ್ಫಾರ್ಮೇಶನ್ ನ PROC ಫೈಲ್ ಮಾಡಿ. ಸಿಸ್ಟಮ್ ಅಲ್ಲಿ ಈಗ ನಾವು ಬೂಟ್ ಮಾಡ್ಬೇಕಾದ್ರೆ, ಕೆಲಸ ಮಾಡ್ಬೇಕಾದ್ರೆ ಯಾವ ರನ್ನಿಂಗ್ ಪ್ರೋಸೆಸ್ ಏನಿದೆ ಆ ಪ್ರೋಸೆಸ್ ಇನ್ಫಾರ್ಮೇಶನ್ ನಾವು PROC ಸೇವ್ ಆಗಿರುತ್ತೆ. ಇದು ರೂಟ್, ನಿಮ್ಗೆಲ್ಲ ಗೊತ್ತಿರಂಗೆ ಇದು ರೂಟ್ ಅಂದ್ರೆ ನಾವು ವಿಂಡೋಸ್ ಅಲ್ಲಿ ಹೆಂಗೆ ಅಡ್ಮಿನ್ ಇರುತ್ತೆ ಅದೇ ರೀತಿ ಅಡ್ಮಿನ್ ನಾವು ಇದರಲ್ಲಿ ಲಿನಕ್ಸ್ ಅಲ್ಲಿ ರೂಟ್ ಅಂತ ಕರಿತೀವಿ. ಆ ರೂಟ್ ಡೈರೆಕ್ಟ್ಲಿ ಇದಾಗಿರುತ್ತೆ. ಅದೇ ರೀತಿ ಬಂದು ಬಿನ್ ಇದೆ. ಬಿನ್ ಅಂದ್ರೆ ಏನು? ನಾನು ಮುಂಚೆ ಬಿನ್ ಅಲ್ಲಿ ಏನ್ ಹೇಳ್ಕೊಟ್ಟೆ, ಕೇವಲ ನಾರ್ಮಲ್ ಯೂಸರ್ ಯಾರು ರೂಟ್ ಅಲ್ವಾ ಅವರು ಉಪಯೋಗಿಸುವಂತಹ ಕಮಾಂಡ್ಗಳು ಬಿನ್ ಅಲ್ಲಿ ಸೇವ್ ಆಗಿರುತ್ತೆ. ಆದ್ರೆ ಬಿನ್ ಅಲ್ಲಿ ಸೂಪರ್ ಯೂಸರ್ ಅವನು, ಸೊ ಅವನಿಗೆ ಎಲ್ಲಾ ರೀತಿ ಕಮಾಂಡ್, ಯಾವ ಕಮಾಂಡ್ ರೂಟ್ ಯೂಸರ್ ಮಾಡಬಹುದು ಅದನ್ನ ನಾವು ಬಿನ್ ನೋಡೋಣ ಬನ್ನಿ. ಇದೆಲ್ಲ ಕಮಾಂಡ್, ಈ ತರ ಕಮಾಂಡ್ ಇಲ್ಲ ನನಗಿಲ್ಲ, ಎಲ್ಲಾ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಬಹುದು. ಆ ಎಕ್ಸಿಕ್ಯೂಟಬಲ್ ಕಮಾಂಡ್ which can be executed by root will be saved in sbin. So you will find all the command here. So ನಿಮ್ಗೆ ಎಲ್ಲಾ ರೀತಿಯಂತಹ ರೂಟ್ ಎಕ್ಸಿಕ್ಯೂಟ್ ಮಾಡುವಂತಹ ಎಲ್ಲಾ ಕಮಾಂಡ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಓಕೆ, sbin ಅಲ್ಲಿ SRV ಅಂತ ಅಂದ್ರೆ ಏನು? SRV ಅಂತಂದ್ರೆ ಸರ್ವಿಸ್ ಶಾರ್ಟ್ ಫಾರ್ಮ್ SRV. ಏನ್ ಮಾಡ್ತೀವಿ, ಈ ಸರ್ವಿಸ್ ಅಲ್ಲಿ ಯಾವ ಸರ್ವಿಸಸ್ ರನ್ ಆಯ್ತದೆ, ಯಾವ ಸರ್ವಿಸಸ್ ಸ್ಟಾಪ್ ಆಗಿದೆ, ಆ ಎಲ್ಲ ಇನ್ಫಾರ್ಮೇಶನ್ SRV ಇಲ್ಲಿ ಸೇವ್ ಆಗಿರುತ್ತೆ. ವಾಟ್ ಇಸ್ ವ್ಯಾರ್? ವ್ಯಾರ್ ಅಂದ್ರೆ ಏನು? ನಿಮ್ಗೆ ಯಾವುದೇ ರೀತಿಯಾದ ಕ್ಯಾಶ್ ಮೆಮೊರಿ ಲಾಕ್ಸ್ ವ್ಯಾರ್ ಅಲ್ಲಿ ಸೇವ್ ಆಗಿರುತ್ತೆ. ಅಂದ್ರೆ ಉದಾಹರಣೆಗೆ ವ್ಯಾರ್ ಹೋಗ್ಬಿಟ್ಟು ಎಲ್ಲೆಲ್ಲಿ ಕೊಡಿ. ಓಕೆ, ಸೊ ನೋಡಿ ಎಲ್ಲಾ ಕ್ಯಾಶ್ ಮೆಮೊರೀಸ್, ಎಲ್ಲಾ ಕ್ಯಾಶಸ್ ಏನಿದೆ ಅದ್ರದ್ದು ಇಲ್ಲಿ ನೋಡಿ ಲಾಗ್ಸ್. ಆದ್ರೆ ಸಿಸ್ಟಮ್ ಅಲ್ಲಿ ಲಾಕ್ಸ್ ಗಳು ಜನರೇಟ್ ಆಗುತ್ತೆ, ಟೆಂಪರರಿ ಲಾಕ್ಸ್, ಅದೆಲ್ಲ ನಿಮ್ಗೆ ಈ ಲಾಕ್ಸ್. ಸೊ ಈ ಇದ್ರಲ್ಲಿ ನಿಮ್ಗೆ ಯಾವ್ದು ಸಿಸ್ಟಮ್ ನಾವು ಸಿಸ್ಟಮ್ ಎಷ್ಟು ಯಾರು ಆಕ್ಸೆಸ್ ಮಾಡಿದ್ರು ಅಥವಾ ನಾವು ನಮ್ಗೆ ಯಾವ IP ಇಂದ ಬಂದಿತ್ತು ಎಲ್ಲಾ ಇನ್ಫಾರ್ಮೇಶನ್ ಈ ಲಾಕ್ಸ್ ಜನರೇಟ್ ಆಗಿರುತ್ತೆ, ಸೇವ್ ಆಗಿರುತ್ತೆ. ಸೊ ಲಾಕ್ಸ್ ಮತ್ತೆ ಕ್ಯಾಶ್ ಎಲ್ಲ ಈ ವ್ಯಾರ್ ಫೈಲ್ ಅಲ್ಲಿ ಸಿಗುತ್ತೆ. ಓಕೆನಾ? ಬನ್ನಿ ನೋಡಿ, ಇನ್ನು ಯಾವ್ದು ಇದೆ. ಯೂಸರ್ ಅಂದ್ರೆ ಮಲ್ಟಿಪಲ್ ಯೂಸರ್ ಒಂದು ಕಮಾಂಡ್ ಬಿಟ್ಟಿದೆ. ಯೂಸರ್ ಯೂಸರ್ ಅಂದ್ರೆ ನೀವು ಯಾವ್ದೇ ಯೂಸರ್ ಕ್ರಿಯೇಟ್ ಮಾಡಿ. ಓಕೆನಾ? ಈಗ CD/ ನೀವು ಯಾವುದೇ ಕಮಾಂಡ್ ಯೂಸರ್ ಕ್ರಿಯೇಟ್ ಮಾಡಿದ್ರು ಅವ್ರಿಗೊಂದು ಡೈರೆಕ್ಟರಿ ಕ್ರಿಯೇಟ್ ಆಗುತ್ತೆ. ಅದನ್ನ ನಾವು ಇಲ್ಲಿ ಉದಾಹರಣೆಗೆ ಈಗ ಯೂಸರ್ ಲೋಕಲ್ ಒಳಗಡೆ, ನೀವು ಲೋಕಲ್ ಒಳಗಡೆ ಯಾವುದೇ ಯೂಸರ್ ಮಲ್ಟಿಪಲ್ ಯೂಸರ್ ಕ್ರಿಯೇಟ್ ಮಾಡಿದ್ರೆ ಅವ್ರದೇ ಒಂದು ಬಿನ್, ಅವ್ರದೇ ಒಂದು SBin ಲೋಕಲ್ ID ಎಲ್ಲ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಅದನ್ನ ನಾವು ಈ ಯೂಸರ್ ಅಲ್ಲಿ ಫೈಂಡ್ ಆಗುತ್ತೆ. ನೋಡಿ, ಇದು ಲೋಕಲ್, ಪ್ರತಿಯೊಂದು ಯೂಸರ್ಗೂ ಇದ್ರದ್ದು ಲೋಕಲ್ ಇದು ಕ್ರಿಯೇಟ್ ಆಗಿರುತ್ತದೆ. ನೋಡಿ, ನಾನು ಆಲ್ರೆಡಿ ಎಕ್ಸಿಕ್ಯೂಟಿವ್ ಫೈಲ್ ನಾರ್ಮಲ್ ಯೂಸರ್ ಎಲ್ಲ ಇದೆ, ಅದು ಇಲ್ಲಿ ಸೇವ್ ಆಗಿರುತ್ತೆ. ಸೊ ವೇರಿಯಬಲ್ ಫೈಲ್ಸ್ ಲಾಕ್ಸ್ ಜನರೇಟ್ ಮಾಡಕ್ಕೆ ಇದು ಉಪಯೋಗ ಮಾಡ್ತೀವಿ. ಸರಿನಾ? ಇದು ಮೀಡಿಯಾ ಅಂತ ಅಂದ್ರೆ ಮೌಂಟಿಂಗ್ ಮಾಡ್ತಾರೆ, ಮೀಡಿಯಾ ಯೂಸ್ ಮಾಡ್ತೀವಿ. ಟೆಂಪರರಿ ಮೌಂಟಿಂಗ್ MIT ಯೂಸ್ ಮಾಡ್ತೀವಿ. ಓಕೆ, ETC ಅಂತ ಅಂದ್ರೆ ಎಡಿಟೇಬಲ್ ಕಾನ್ಫಿಗರೇಷನ್ ಫೈಲ್ಗೆ ನಾವು ETC ಯೂಸ್ ಮಾಡ್ತೀವಿ. ಟೆಂಪರರಿ ಫೈಲ್ಸ್ ಅಂತ ಅಂದ್ರೆ, ಈಗ ಒಂದು ಟೆಂಪರರಿ ಫೈಲ್ಸ್ ಅಂತ ಏನಂತಂದ್ರೆ ಆಸ್ ಅ ನೇಮ್ ಸಜೆಸ್ಟ್, ಹೆಸರು ಹೇಳಿದಾಗ ಅದು ಟೆಂಪರವರಿ, ಏನೇ ಫೈಲ್ ಟೆಂಪರವರಿ ಆಗಿ ನಮಗ್ ಬೇಕಾಗಿಲ್ಲ. ಈಗ ನಾವು ಯಾವ್ದಾರ ನಾವು ಟೆಸ್ಟಿಂಗ್ ಮಾಡ್ಬೇಕು ಅಂತಂದ್ರೆ, ಓಕೆ, ಏನೋ ಟೆಸ್ಟ್ ಮಾಡ್ಬೇಕು ಆಯ್ತಾ,
ಇಲ್ಲಿ ಟೆಂಪರರಿ ಫೈಲ್ ಅಲ್ಲಿ ನೀವು ಮಾಡ್ತೀರಾ. ಟೆಂಪ್ ಅಂದ್ರೆ ಈಗ ಕ್ವಾಲಿಟಿ ನೀವು ಅದನ್ನ ಒಂದು ಡಸ್ಟ್ ಬಿನ್ ಅಂತ ಕರಿಬಹುದು, ಏನ್ ತೊಂದರೆ ಇಲ್ಲ. ಅಲ್ಲಿ ಯಾವ್ದಾರ ಒಂದು ಫೈಲ್ ನಿಮ್ ಬೇರೆ ಕಡೆ ಫೈಲ್ ಎಲ್ಲ ಕ್ರಿಯೇಟ್ ಮಾಡಕ್ ಆಗಲ್ಲ, ಅದಕ್ಕೆ ಅದೇ ಆದಂತಹ ಒಂದು ಕೆಲಸ ಇರುತ್ತೆ. ನೀವು ಕ್ರಿಯೇಟ್ ಮಾಡಬಹುದು ಆಯ್ತಾ, ಒಂದು ಫೈಲ್ ಕ್ರಿಯೇಟ್ ಮಾಡ್ತೀರಾ, ಆ ಫೈಲ್ ನೀವು ಬೂಟಬಲ್ ಫೈಲ್ ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ಅರ್ಥ ಇರಲ್ಲ. ಓಕೆ, ಅದಕ್ಕೆ ನೀವು ಆ ಫೈಲ್ ನೀವು ಯಾವ ಫೈಲ್ ಎಲ್ಲೆಲ್ಲ ಕ್ರಿಯೇಟ್ ಮಾಡಬೇಕು ಅಲ್ಲೆಲ್ಲ ಕ್ರಿಯೇಟ್ ಮಾಡಬೇಕು. ಈಗ ಯಾವ್ದೋ ಒಂದು ಫೈಲ್ ಒಂದು ಟೆಂಪರರಿ ಒಂದು ಡೈರೆಕ್ಟರಿ ಏನೇ ಕ್ರಿಯೇಟ್ ಮಾಡ್ಬೇಕಾದ್ರು ಅದ ಟೆಂಪರರಿ ಬಂದ್ರೆ ನಿಮ್ಗೆ ಹುಡ್ಕಕ್ಕೂ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ, ಹಾಗೂ ಅದ್ರ ಕೆಲಸ ಕೂಡ ಅದೇ ಟೆಂಪರರಿ ಫೈಲ್ಸ್ ಅಲ್ಲಿ ಸಿಗೋಕೆ ಅದ ಟೆಂಪ್ ಫೈಲ್ ಅಂತ ಕರಿತೀವಿ ನಾವು. ಟೆಂಪರರಿ ಫೈಲ್ ಏನಿದ್ರು ಇವೆಲ್ಲ ಟೆಂಪರರಿ ಫೈಲ್ಸ್. ನೀವು ಟೆಂಪ್ ಫೈಲ್ ನೀವು ಸಿಸ್ಟಮ್ ರೀಬೂಟ್ ಮಾಡಿದ್ರೆ ಇದೆಲ್ಲ ಡಿಲೀಟ್ ಆಗುತ್ತೆ, ಅದಾಗ ಜನರೇಟ್ ಆಗುತ್ತೆ. ಇದೆಲ್ಲ ನಾನು ಕ್ರಿಯೇಟ್ ಮಾಡಿದಲ್ಲ, ಇದೆಲ್ಲ ಈ ಫೈಲ್ ಒಂದ್ ಮಾತ್ರ ನಾನು ಕ್ರಿಯೇಟ್ ಮಾಡಿದ್ದು, ಇವೆಲ್ಲ ಅದಾಗ ಕ್ರಿಯೇಟ್ ಆಗಿದ್ದು, ಅದಾಗ ಡಿಲೀಟ್ ಆಗುತ್ತೆ. ಇದೆಲ್ಲ ನಮಗ್ ಬೇಕಾಗಿರ್ತದೆ ಜಸ್ಟ್ ಟೆಂಪ್ ಫೈಲ್, ಕಸ ಜಂಕ್ ಅಂತ ಕರಿತೀವಲ್ಲ ಅದು. ಓಕೆ, ನಾವು ಮುಂದಿನ ತರಗತಿ ಟೆಸ್ಟಿಂಗ್ ಮಾಡಕ್ಕಾದ್ರೆ ಏನೋ ಫೈಲ್ ಕ್ರಿಯೇಟ್ ಮಾಡ್ಕೊಂಡು ಫೈಲ್ ಇಲ್ಲಿ ಟೆಂಪ್ ಫೈಲ್ ಅಲ್ಲಿ ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ಇವತ್ತು ನಾವು ಇದು ತುಂಬಾ ಉಪಯೋಗ ಆಗುತ್ತೆ. ಇದು ಚಿಕ್ಕದಾಗ ನಾ ಇಲ್ಲಿ ಫೈಲ್ ದೊಡ್ಡದಾಗಿ ಮಾಡಿದೀನಿ, ಇದೇ ಫೈಲ್ ಹಾಕಿದ್ದೀನಿ. ಈ ಹೋಮ್ ಡೈರೆಕ್ಟರಿ ಸ್ಟ್ರಕ್ಚರ್ ನಿಮ್ಗೆ ಇಂಟರ್ವ್ಯೂ ಕೇಳ್ತಾರೆ, ನೀವು ಜಾಸ್ತಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ಬೇಡಿ, ಇದು ಅರ್ಥ ಹೇಳಿ ಸಾಕು ಏನೇನ್ ಆಗುತ್ತೆ ಅಂತಂದ್ರೆ. ಬಿನ್ ಅಂದ್ರೆ ಏನು, ಬೂಟ್ ಅಂದ್ರೆ ಏನು, ಡೇವ್ ETC ಅದ್ರ ಬಗ್ಗೆ ನೀವು ಹೇಳ್ಕೊಂಡು ಹೋದ್ರೆ ಅದು ನಿಮ್ಗೆ ಸಹಾಯ ಆಗುತ್ತೆ. ಸ್ನೇಹಿತರೆ, ಧನ್ಯವಾದಗಳು.